ಇಷ್ಟು ತುಪ್ಪ ಸಿಕ್ಕದೆ ನೋಡಿ. ನೋಡಿ ಇದೊಂದು ಗುಡ್ಡೆ ಹೌದು, ಇದೊಂದು ಗುಡ್ಡೆ ಹೌದು. ಇಷ್ಟೆಲ್ಲ ಗಾಢ ನಿದ್ರೆ ಕುಚೂರು ಜಾಂಬಳಿಕಾಯಿ ನೋಡಿ ದೊಡ್ಡಾಗದೆ ಇಷ್ಟು. ಇನ್ನು ಮಂಗನ ಕಣ್ಣಿಗೆ ಕಾಣಲಿಲ್ಲ ಅಂತ ಅನ್ನಿಸ್ತದೆ. 2:30 ಆಯಿತು. ಈಗ ತೋಟಕ್ಕೆ ನೀರು ಬಿಟ್ಟಿದ್ದೆ. ಇಡೀ ದಿನನೂ ಕರೆಂಟ್ ಇಲ್ಲಾಗಿತ್ತು. ದಿನ ಅಂತೂ ಎಷ್ಟು ಬೇಗ ಕಳೀತದಂತಾನೆ ಗೊತ್ತಾಗ್ತಿಲ್ಲ. ಹಾಳೆ ಎಷ್ಟು ಸಿಗ್ತದೆ ಅಷ್ಟು ಚಲೋ ನಮಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆದ್ದು ದನದ ಕೆಲಸ ಎಲ್ಲ ಮುಗಿಸಾಯಿತು. ಹಾಗೆಯೇ ಅಡುಗೆ ಕೆಲಸಗಳನ್ನು ಮಾಡಬೇಕು, ಕೋಳಿಗಳನ್ನೆಲ್ಲ ಬಿಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಇವತ್ತು ತುಪ್ಪವನ್ನು ಕರೆಸಿದ್ದೆ. ಇಷ್ಟು ತುಪ್ಪ ಸಿಕ್ಕದೆ ನೋಡಿ. ಅಂದರೆ ಈಗೆಲ್ಲ ಕಡಿಮೆ ಆಗ್ತಾ ಬಂತು, ಯಾಕಂದರೆ ಬೋಡಿದೊಬ್ಬಳದೇ ಹಾಲು ಕರೆಯೋದು, ಮಲ್ಲಿಗೆದು ಕರೆಯೋದಿಲ್ಲ ನಾವೀಗ. ಹಾಗಾಗಿ ಇಷ್ಟಿಷ್ಟೇ ಸಿಗ್ತದೆ. ಮತ್ತು ನೋಡಿ 2 ದಿನದ್ದು ಮೊಸರನ್ನು ಕಡಿಬೇಕು ಈಗ. ನೋಡಿ ಇಷ್ಟೇ ಆಗ್ತದೆ. ಮೊದಲೆಲ್ಲ ಒಂದೇ ದಿನದ್ದು ಇಷ್ಟ ಆಗ್ತಿತ್ತು, ಇದು 2 ದಿನದ್ದು ಇಷ್ಟ ಆಗದೆ ನೋಡಿ. ಗೈಸ್, ನಿನ್ನೆ ಮಂಗ ತಿಂದು ಉದುರಿಸಿದ್ದ ಅಡಿಕೆ ಇದು ಇಲ್ಲಿ ಸೈಡ್ ಅದೇ ನೋಡಿ. ಇದೊಂದು ಗುಡ್ಡೆ ಹೌದು, ಇದೊಂದು ಗುಡ್ಡೆ ಹೌದು. ಇಷ್ಟೆಲ್ಲ ಅಡಿಕೆ ಉದುರ್ಸಕ್ಕಿತ್ತು ನೋಡಿ. ಇದನ್ನೆಲ್ಲ ಹೆಕ್ಕ ಬರೋರಿಗೆ ನಂಗೆ ನಿನ್ನೆ ಕಪ್ಪಾಗೋಗಿತ್ತು. ಒಂದು 6:30 ಹಿಂಗಾಗಿಬಿಟ್ಟಿತ್ತು. ಇಲ್ಲಿ ಸೌತೆ ಬೀಜನ ಹಾಕಿದೆ ನೋಡಿ. ಮೇಲುಗಡೆ ಮಣ್ಣು ಹಾಕಲಿಲ್ಲ, ಹಿಂಗೆ ಜಸ್ಟ್ ಹಾಕಿಟ್ಟಿದೆ. ಅದು ಹುಟ್ಟೋದ ಏನಾಗೋದು ಏನೇನೋ ಒಟ್ಟ ಹಾಕಿಟ್ಟಿದೆ ಒಂದು ಡಬ್ಬಿ ಒಳಗಡೆ ನೋಡಿ. ಡೈಲಿ ನೀರು ಹಾಕ್ತಿದ್ದೆ, ಆದರೆ ಇನ್ನೂ ತನಕ ಈಗ ಹಾಕಿ ಒಂದು 2-3 ದಿನ ಆಯಿತು. ಇನ್ನೂ ಅಪ್ಡೇಟ್ ಬಂದಿಲ್ಲ. ಹೆಂಗೆ ಹಾಕೋನೋ ಹಾಗೆ ಅದೇ ನೋಡಿ. ಗೈಸ್, ನಮ್ಮ ಬಾಬಣ್ಣ ಅವಾಗಿಂದ ಮ್ಯಾವ್ ಮ್ಯಾವ್ ಅಂತ ಅವನೇ, ಏನು ಬೇಕೋ ಏನೇನೋ. ಆಗಲೇ ಬಿಸ್ಕಿಟು ಹಾಕಿದೆ, ಹಾಗೆ ಈಗ ಹಾಲನ್ನು ಹಾಕ್ಕೊಟ್ಟಿದೆ. ಆದ್ರೂ ಮತ್ತೆ ಮ್ಯಾವ್ ಮ್ಯಾವ್ ಅಂತ ಅವನೇ. ಇದು ಕೋಳಿ ನೋಡಿ, ಕೋಳಿನೂ ಬಂದದೆ. ಇನ್ನು ಬಾಲ ತುರಿಸ್ತದೆ ಇರಬೇಕು, ಬಾಲನೇ ನೆಕ್ಕಳ್ತಾ ಅವನೇ ಬಾಬಣ್ಣ. ನಮ್ಮ ಕುಚೂರು ನೋಡಿ ಅಲ್ಲಿ ಮಲಗಾನೆ, ಗಾಢ ನಿದ್ರೆ ಬಂದದ ಹಿಂಗೆ ನೋಡಿ. ಅವಾಗಲಿಂದ ಕಾಲು ತಿಕ್ತಾ ಅವನೇವ. ಗೈಸ್, ಇಲ್ಲಿ ನಾನು ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ, ಆದರೂ ನೀವು ನೋಡಿ ಏನು ತ್ರಾಸಾಗ್ತದೆಯೋ ಏನೇ ನಿಮಗೆ. ಬೆಳಿಗ್ಗೆಯಿಂದ ಇದೇ ಹಾಡಾಗೋದು. ಈಗ ಹಾಲು 2 ಸರಿ ಹಾಕೊಟ್ಟೆ, ಕುಡಿಯೋದು ಬಂದಿಲ್ಲ, ಮ್ಯಾವ್ ಮ್ಯಾವ್ ಮಾಡೋದು. ಎಂತ ಕೇಳ ಅರ್ಥ ಆಗ್ತಿಲ್ಲಪ್ಪ. ಏನು ಆಟಾಡಲಿಕ್ಕೆ ಯಾರು ಏನೇನೋ. ಯಾಕಂದರೆ ಅವಾಗೆಲ್ಲ ಏನೋ ಆಟಾಡ್ದಂಗೆ ಮಾಡ್ತಾಯಿದ್ದ. ನಾನು ವೀಡಿಯೋ ಮಾಡಬೇಕಂತ ಮೊಬೈಲ್ ತಂದ ಮೇಲೆ ಆಟನೇ ನಿಲ್ಲಿಸ್ಬಿಟ್ಟ. ನಮ್ಮ ಕುಚೂರು ಮಹಾರಾಜರಿಗೆ ನಿದ್ರೆ ನೋಡಿ, ಗಾಢ ನಿದ್ರೆ. ಕುಚೂರು ಗೈಸ್, ಎಷ್ಟೊತ್ತವ ಬಿಸಿಲಲ್ಲಿ ಮಲಗಿಂದ, ಸೆಕೆ ಆಯ್ತಿರಬೇಕು. ಈಗ ನೋಡಿ ತಂಪರಿನ ಜಾಗದಲ್ಲಿ ಬಂದು ಮಲಗಿಬಿಟ್ಟಾನೆ. ಜಾಂಬಳಿಕಾಯಿ ನೋಡಿ ದೊಡ್ಡಾಗದೆ ಇಷ್ಟು. ಇದು ಕೆಳಗಡೆ ಇರೋದು, ಕೆಳಗಡೆ ಇದಷ್ಟು ದೊಡ್ಡ ಆಗಲಿಲ್ಲ, ಮೇಲ್ಗಡೆ ಎಲ್ಲ ಸುಮಾರು ದೊಡ್ಡ ಆಗದೆ. ಜಾಂಬಳಿಕಾಯಿ ಈ ವರ್ಷ ಅಷ್ಟೇನಾಗಲಿಲ್ಲ, ಹೋದ ವರ್ಷ ಅಲ್ಲ, ಅದಕ್ಕೂ ಹೋದ ವರ್ಷ ಸಿಕ್ಕಾಪಟ್ಟೆ ಜಾಂಬಳಿ ಹಣ್ಣಾಗಿತ್ತು. ಅದು ಅರ್ಧ ಮಂಗ ತಿಂದು ಖಾಲಿ ಆಗಿತ್ತು. ಹೋದ ವರ್ಷವೂ ಅಷ್ಟೇನಾಗಲಿಲ್ಲ, ಒಂದು 2-3 ಕಾಯಿ ಏನಾಗಿತ್ತು, ಅದನ್ನು ಮಂಗ ತಿಂದೋಗಿತ್ತು. ಈ ಸಾರಿ ಒಂದು ರೇಂಜಿಗೆ ಅಡ್ಡಿಲ್ಲ. ಅದಕ್ಕೂ ಹೋದ ವರ್ಷಕ್ಕಿಂತ ಜಾಸ್ತಿನೂ ಆಗಲಿಲ್ಲ, ಹೋದ ವರ್ಷದಕ್ಕಿಂತ ಕಡಿಮೆನೂ ಆಗಿಲ್ಲ. ಇದೇನು ಇನ್ನು ಮಂಗನ ಕಣ್ಣಿಗೆ ಕಾಣಲಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು ಸ್ವಲ್ಪ ದೊಡ್ಡ ಆದಮೇಲೆ ಮಂಗ ಬರ್ತದೆ ನೋಡಿ ತಿಂದ್ಕೊಂಡು ಹೋಗಲಿಕ್ಕೆ. ನೋಡಬೇಕು ಎಷ್ಟು ಸಿಗ್ತದೆ ಅಂತ ಇದರಲ್ಲೇನೆ. ನೋಡು, ಆ ಹಣ್ಣು ನಮಗೆ ಸಿಕ್ಕಿದ್ರೆ ನಿಮಗೆ ಕಾಣಿಸ್ತೆ. ಸೊ ಗೈಸ್, ಈಗ 12:30 ಆಯಿತು. ಈಗ ತೋಟಕ್ಕೆ ನೀರು ಬಿಟ್ಟಿದ್ದೆ. ಬೆಳಿಗ್ಗೆ ಕರೆಂಟ್ ಇತ್ತು, 11 ಗಂಟೆ ಮೇಲೆ ಕರೆಂಟ್ ಹೋಗೇ ಬಿಟ್ಟಿತ್ತು. ಕರೆಂಟ್ ಬರಲಿಲ್ಲಾಗಿತ್ತು, ಹಾಗಾಗಿ ನೀರು ಬಿಡೋ ಕೆಲಸ ಹಾಗೆ ಉಳಿದ್ಬಿಟ್ಟಿತ್ತು. ಆಮೇಲೆ ಮಧ್ಯಾಹ್ನದ ಮೇಲೂ ಆಗೋದಿಲ್ಲ, ಯಾಕಂತಂದರೆ ಇಲ್ಲಿ ಹುಲ್ಲನ್ನು ಕೊಯ್ಯಬೇಕು. ನೀರೆಲ್ಲ ಹಸಿ ಇದ್ದರೆ ಆಗೋದಿಲ್ಲ ಅಲ್ಲ. ಮತ್ತು ಹುಲ್ಲು ವಜ್ಜೆನೂ ಸಿಕ್ಕಾಪಟ್ಟೆ ವೇಟ್ ಬರ್ತದಂತ ಈಗಲೇ ಬಿಟ್ಟೆ, ಬಿಸಿಲಾದರೂ ಅಡ್ಡಿಲ್ಲ ಅಂತ. ಯಾಕಂತಂದರೆ ನಿನ್ನೆನೂ ಬಿಡಲಿಲ್ಲ, ನಿನ್ನೆ ಇಡೀ ದಿನವೂ ಕರೆಂಟ್ ಇಲ್ಲಾಗಿತ್ತು.
ಸೊ ಈಗ ಬಂದದಲ್ಲ ಅಂತ ಈಗ ಬಿಟ್ಟೆ. ಹಾಗೆ ಇನ್ನೊಂದು ಕಡೆ ಬಿಡಬೇಕು ಮಧ್ಯಾಹ್ನದ ಮೇಲೆ. ಗೈಸ್ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಈಗ ತೋಟದ ಕಡೆ ಹೋಗ್ತಾ ಇದ್ದೆ. ಕರುಗಳಿಗೆ ಒಂದು ಸ್ವಲ್ಪ ಹಾಳೆಯನ್ನು ತಗೊಂಡು ಬರುವ ಅಂತ, ಹಾಗೆಯೇ ಗೇಟ್ ವಾಲನ್ನು ಚೇಂಜ್ ಮಾಡಿ ಬರುವ ಅಂತ ಹೋಗ್ತಾ ಇರೋದು. ಹಾಳೆ ಜಾಸ್ತಿ ಏನು ಬಿದ್ದಂಗೆ ಕಾಣಲಿಲ್ಲ, ಆಗಲೇ ಹೋಗಿದ್ದೆ ಅಲ್ಲ ನಾನು, ಎರಡನ್ನೂ ಕಂಡಂಗೆ ಆಗಿತ್ತು. ಅದನ್ನೇ ಕಡ್ಕೊಂಡು ಬರಬೇಕು ಈಗ. ಹಾಗೆಯೇ ಗೇಟ್ ವಾಲೊಂದನ್ನು ಚೇಂಜ್ ಮಾಡಿ ಬರಬೇಕು, ಯಾಕಂದರೆ ಒಂದು ಕಡೆ ನೀರು ಬಿಡೋದು ಹಾಗೆ ಅದೇ. ಸೊ ಹಾಗೆ ಮಾಡಬೇಕು. ಈಗ 3 ಗಂಟೆ 3 ಕಾಲ ಆಗದೆ. ಸೊ ಇನ್ನೇನು ಒಂದು ತಾಸು ಒಳಗಡೆ ಸಂಜೆ ಆಗಿಬಿಡ್ತದೆ. ಒಂದು ದಿನ ಅಂತೂ ಎಷ್ಟು ಬೇಗ ಕಳೀತದೆ ಅಂತಲೇ ಗೊತ್ತಾಗ್ತಿಲ್ಲ. ಎರಡು ಹಾಳೆ ಸಿಗ್ತದೇನೋ ಅಂತ ಅಂದ್ಕೊಂಡು ಬಂದು 4 ಹಾಳೆ ಸಿಕ್ತು ನೋಡಿ. ಈಗ ಚಲೋ ಆಯಿತು ನನಗೆ, ಯಾಕಂತಂದರೆ ಈಗಿಂದ ಸಂಜೆ ಆಗೋ ತನಕ ಹಾಕ್ಲಿಕ್ಕೆ ಸಾಕಾಗ್ತದೆ ಈ ಹಾಳೆ. ಹುಲ್ಲಷ್ಟೆಲ್ಲ ಸಾಕಾಗೋದಿಲ್ಲ, ಯಾಕಂದರೆ ಅವುಗಳಿಗೆ ಹೊಟ್ಟೆನೂ ತುಂಬುವುದಿಲ್ಲ, ಮತ್ತು ಬೇಗ ಬೇಗ ತಿಂದು ಖಾಲಿ ಆಗಿಬಿಡ್ತದೆ ಹುಲ್ಲು. ಹಾಳೆ ಆದರೆ ತಿಂತಾ ಇರ್ತಾರೆ, ಬೇಗ ಬೇಗ ತಿಂದಕ್ಕೂ ಆಗೋದಿಲ್ಲ ಅಲ್ಲ ಹಾಳೆ. ಸ್ಲೋ ಆಗ್ತದೆ, ಸ್ವಲ್ಪ ಬೇಗ ಬೇಗ ಖರ್ಚಾಗೋದಿಲ್ಲ. ಹಾಗಾಗಿ ಹಾಳೆ ಎಷ್ಟು ಸಿಗ್ತದೋ ಅಷ್ಟು ಚಲೋ ನಮಗೆ. ಸೊ ಗೈಸ್, ದನಗಳೆಲ್ಲ ಬಂದರು, ಅವರನ್ನೆಲ್ಲ ಕಟ್ಟಿ ಹಾಕಿನೂ ಆಯಿತು. ಹಾಗೆಯೇ ಈಗ ಹುಲ್ಲಿಗೆ ಹೋಗಬೇಕು. ಹಾಗೆಯೇ ಗೈಸ್, ಈ ಒಂದು ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.